ಒಂದಲ್ಲ ಎರಡಲ್ಲ ಕಳೆದ 10 ವರ್ಷಗಳಿಂದಲೂ ಕೂಡ ಪಣತ್ತೂರು ಬೆಳಗೆರೆ ಎಸ್ ಕ್ರಾಸ್ ಜನರದ್ದು ಇದೇ ಸಮಸ್ಯೆ, ರಸ್ತೆ ಗುಂಡಿಯ ಸಮಸ್ಯೆ. ಬೆಂಗಳೂರಿನಲ್ಲಿ ಗುಂಡಿಯನ್ನ ಮುಚ್ಚಿ ಅಂತ DCM ಹೇಳ್ತಾರೆ, BBMP ಕಮಿಷನರ್ ಕೂಡ ಗುಂಡಿಯನ್ನ ಮುಚ್ಚಿರುವ ಲೆಕ್ಕ ಕೊಡ್ತಾರೆ. ಆದ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಪೇ ಮಾಡುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಜನರ ಪರಿಸ್ಥಿತಿ ಮಾತ್ರ ಯಾರಿಗೂ ಹೇಳ್ಕೊಳ್ಳಲಾಗದಂತಹ ಒಂದು ಅವಸ್ಥೆಗೆ ಬಂದಿದೆ. ನಾನೀಗ ಅದೇ ಭಾಗದಲ್ಲಿದ್ದೀನಿ, ದೃಶ್ಯ ಸಮೇತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯ ನೀವೀಗ ನೋಡ್ತಾ ಇರಬಹುದು, ಇದು ಪಣತ್ತೂರು ಬ್ರಿಡ್ಜ್ ಏನಿದೆ, ಆ ರೈಲ್ವೆ ಬ್ರಿಡ್ಜ್ ನ ಹತ್ತಿರ ಕಾಣಿಸ್ತಾ ಇರುವಂತಹ ದೃಶ್ಯಾವಳಿ. ಕಳೆದ 10 ವರ್ಷದಿಂದಲೂ ಕೂಡ ಈ ಭಾಗದಲ್ಲಿ ಜನರದ್ದು ಇದೇ ಸಮಸ್ಯೆ. ಸೊ ಹಾಗಾಗಿ ಜನ ಇಲ್ಲಿರೋರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಕೇಕ್ ಅನ್ನ ಕಟ್ ಮಾಡಿ ಇಲ್ಲಿ ತಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ ಹೈಲೈಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ಗಂಟೆಯಿಂದನೂ ಕೂಡ ನಿರಂತರವಾಗಿ ವಾಕ್ ಮಾಡ್ಕೊಂಡ್ ಬಂದು ಮೌನಯುತವಾದ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಈಗ ಕೇಕ್ ಅನ್ನ ಕಟ್ ಮಾಡೋದಕ್ಕೂ ಕೂಡ ರೆಡಿ ಆಗಿರುವಂತದ್ದು. ಆ ಕೇಕ್ ಅನ್ನ ನೀವು ಗಮನಿಸ್ತಾ ಇದ್ರೆ, ಒಂದು ರೋಡ್ ಇರುತ್ತೆ, ಆ ರೋಡ್ ಅಲ್ಲಿ ಹೇಗೆ ಕಾರ್ಗಳಾಗ್ಲಿ ಬೈಕ್ಗಳಾಗ್ಲಿ ಅವೆಲ್ಲ ಬಿದ್ದು ಹೋಗೋದು, ಆ ಟ್ರಾಫಿಕ್ ಜಾಮ್ ಅನ್ನು ಇರುವಂತಹ ಒಂದು ಥೀಮ್ ಏನಿರುತ್ತೆ ಅದನ್ನ ಇಟ್ಕೊಂಡು ಕೇಕ್ ಅನ್ನ ರೆಡಿ ಮಾಡಿ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ಜನ ತೋರಿಸ್ತಾ ಇರುವಂತದ್ದು. ಸಾಮಾನ್ಯವಾಗಿ ಕೇಕ್ ಅನ್ನ ಏನಕ್ಕೆ ಕಟ್ ಮಾಡ್ತಾರೆ, ಆನಿವರ್ಸರಿನೋ ಅಥವಾ ಸೆಲೆಬ್ರೇಷನ್ ಏನೋ ಒಂದು ಖುಷಿಯ ಸಂಕೇತವಾಗಿ ಕಟ್ ಮಾಡ್ತಾರೆ. ಆದ್ರೆ ಇಲ್ಲಿ ತಮ್ಮ ಒಂದು ಪ್ರತಿಭಟನೆ ಏನಿದೆ, ತಮ್ಮ ಆಕ್ರೋಶ ಏನಿದೆ, ತಮ್ಮ ಬೇಡಿಕೆ ಏನಿದೆ, ಅದು ಯಾವುದು ಕೂಡ ಈಡೇರಿಕೆ ಆಗ್ತಾ ಇಲ್ಲ ಅಂತ ಹೇಳಿ ಹತಾಶೆಯಿಂದ ಇಲ್ಲಿನ ಕ್ಷೇತ್ರದ ಶಾಸಕರ ವಿರುದ್ಧ, ಜೊತೆಗೆ BBMPಯ ಅಧಿಕಾರಿಗಳ ವಿರುದ್ಧ, ಜೊತೆಗೆ ಈ ಭಾಗವನ್ನ ಗಮನಿಸದೆ ಇರುವಂತಹ DCM ವಿರುದ್ಧ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಇಲ್ಲಿಗ ಕೇಕ್ ಅನ್ನ ಕಟ್ ಮಾಡ್ತಾ ಇರುವಂತದ್ದು. ಸೊ ಇದು ಪಣತ್ತೂರುದು ಇವತ್ತು ನಿನ್ನೆಯ ಕಥೆ ಅಲ್ಲ. ನಾವು ಆಗ್ಲೇ ಹೇಳಿದಾಗೆ ಕಳೆದ 10 ವರ್ಷದಿಂದಲೂ ಕೂಡ ಈ ಭಾಗದಲ್ಲಿ ಇದೇ ಸಮಸ್ಯೆ. ರೋಡಿನ ಅಗಲೀಕರಣ ಮಾಡ್ತೀವಿ, ಜೊತೆಗೆ ಒಂದಷ್ಟು ಹೊಸ ಬ್ರಿಡ್ಜ್ ಅನ್ನ ಮಾಡ್ತೀವಿ, ಈ ರೀತಿಯಾದಂತಹ ಒಂದು ಭರವಸೆಯನ್ನ ಕೊಟ್ಕೊಂಡು ಈ ಭಾಗದಲ್ಲಿ ಇರುವಂತಹ ಪ್ರತಿಷ್ಠಿತ ಏರಿಯಾದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಅವಸ್ಥೆ ಈ ರೀತಿಯಾಗಿ ಆಗ್ತಾ ಇರುವಂತದ್ದು. ಸೊ ಕೇಕ್ ಅನ್ನ ಕಟ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರ್ಕಾರದವರೆಗೂ ಕೂಡ ಮುಟ್ಟುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಅಧಿಕಾರಿಗಳು ಕೊನೆ ಪಕ್ಷ ಎಚ್ಚೆತ್ತುಕೊಳ್ತಾರಾ, ನಿದ್ದೆ ಕಣ್ಣಿಂದ ಆಚೆ ಬಂದು ಪಣತ್ತೂರು ಭಾಗದ ಜನರ ಸಮಸ್ಯೆಯನ್ನ ಬಗೆಹರಿಸ್ತಾರಾ, ಸೊಲ್ಯೂಷನ್ ಸಿಗುತ್ತಾ, ಅಥವಾ ಮತ್ತೆ ಇದು ಸುದ್ದಿಯಾಗಿ ಸದ್ದು ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.